ಚೇಚೆ, ಭಾಳ ನೋವಿನಿಂದ ಈ ಮಾತು ಹೇಳಬೇಕಾಗುತ್ತೆ. ನಾನು ಭಾಳ ನೋವಿನಿಂದ ಈ ಮಾತು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇದು ಒಳ್ಳೆಯದಲ್ಲ. ನಾಗೇಂದ್ರನ ಜೈಲಲ್ಲಿಟ್ಟು ಟ್ರೈಬಲ್ ಮಂತ್ರಿನ ಅವನ ಕಾರಣ ಆದ. ದ ಟ್ರೈಬಲ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್ ಆಫ್ 189 crores ಅಂತಂದ್ರೆ ನೀವು ಅವನ್ನ ಫಿಕ್ಸ್ ಮಾಡಿದ್ರಿ. ನೀವ್ಯಾರು? ಯು ಆರ್ ದ ಫೈನಾನ್ಸ್ ಮಿನಿಸ್ಟರ್. ನಿಮ್ಮ ಜವಾಬ್ದಾರಿ ಇಲ್ವಾ? ದುಡ್ಡು ನೇರ ಪ್ರಾಧಿಕಾರಕ್ಕೆ ಹೋಗಲ್ಲ ಸ್ವಾಮಿ. ಹುಜೂರ್ ಟ್ರೆಜರಿಯಿಂದ ಈ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಅಲ್ಲಿಂದ ಈ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಗೆ ಬರುತ್ತೆ. ನಿಮ್ಮದೇ ಇಲ್ವೇ ಫೈನಾನ್ಸ್ ಡಿಪಾರ್ಟ್ಮೆಂಟ್? ನಾಗೇಂದ್ರನ ಜೈಲಿಗೆ ಕಳಿಸಿದ ಮೇಲೆ ನೀವೆಲ್ಲಿಗೆ ಹೋಗ್ಬೇಕು? ಯು ಆರ್ ದ ಫೈನಾನ್ಸ್ ಮಿನಿಸ್ಟರ್. 14 ಸರಿ ಏನು ಮಂಡನೆ ಮಾಡಿದ್ದೀರಾ ನೀವು? ಏನು ಮಂಡನೆ ಮಾಡಿದ್ರಿ ಸಿದ್ದರಾಮಯ್ಯ ನೀವು ಫೈನಾನ್ಸ್ ಮಿನಿಸ್ಟರ್? 189 ಕೋಟಿ ಟಕಾರ ಅಂತ ಹೆಂಗೆ ಹುಜೂರ್ ಟ್ರೆಜರಿಯಿಂದ ಎಲ್ಲೆಲ್ಲಿ ಹೊಟ್ಟೋಯ್ತ್ರಿ ಅದು? ಅಯ್ಯೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ತೆಲಂಗಾಣ, ಆಂಧ್ರ, ಮದ್ರಾಸು ಎಲ್ಲೆಲ್ಲಿ ಹುಟ್ಟುಗೋಯ್ತು. ಗೊತ್ತಿಲ್ವ ನಿಮಗಿದು? ಇದಕ್ಕಿಂತ ದೊಡ್ಡ ಪವಾಡ ಬೇಕೇನ್ರಿ? ನೋ ಎವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟೊಂದು ದೊಡ್ಡ ಕರಪ್ಷನ್ ಆಗಿರೋಂಥದ್ದು. ಅದನ್ನು ಮುಚ್ಚಾಕಕ್ಕೆ ಏನೇನೋ ಇತ್ತಾಗಿದೆ. ಜಾಸ್ತಿ ಆಗಿಬಿಡುತ್ತೆ ಸಿದ್ದರಾಮಯ್ಯನವ್ರಿಗೆ. ನಿಮ್ಗೇನಾದರೂ 40 ವರ್ಷದ ಭಾಳ ಗೌರವಯುತವಾಗಿ ಮಾಡ್ಕೊಂಬಂದಿದ್ದೀರ ಪಾಲಿಟಿಕ್ಸ್ನ. ಐ ಡೂ ಅಪ್ರಿಷಿಯೇಟ್. ಬಟ್ ಕೊನೆಯಲ್ಲಿ ಯಾಕೆ ಹಿಂಗೆ ಆಗ್ತಾಯಿದ್ದೀರ ನೀವು? ಕೊನೆಯಲ್ಲಿ ಯಾಕೆ ಹಿಂಗೆ ಆಗ್ತಾಯಿದ್ದೀರ? ಅದೇ ನಮಗೆ ಬಂದಿರೋವಂಥದ್ದು. ಹಾಗಾಗಿ ನಾನು ಮತ್ತು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ದಯಮಾಡಿ ಈ 50-50 ಎಲ್ಲ ಈಚೆಗೆ ಬರಬೇಕು. 50-50 ಹೇಳ್ರಿ ಅಂದರೆ ದೇವೇಗೌಡರ ಕಥೆ ಹೇಳ್ತೀರಾ, ಯಾವುದೋ 84ನೇ ಇಸ್ವಿ ಕಥೆ ಹೇಳ್ತೀರಾ, ಇನ್ನೇನೋ ಕಥೆ ಹೇಳ್ತೀರಾ. ನಿಮ್ಗೆ ಹಿಂದೇನೂ ಸಿಗಿಸಿದ್ದ ಇನ್ಕಲ್ ಪಾಪಣ್ಣ ಗೊತ್ತಿಲ್ವೇ ನಿಮಗೆ? ಮನೆ ಕಟ್ಟಿ ಎಷ್ಟು ರಂಪಾಯಿತು ಅದು. ತಿರುಗಿ ಅದೇ ದಾರಿಗೆ ಬಂದಿದ್ದೀರ ಈಗ ನೀವು. ತಿರುಗಿ ಅದೇ ಪಾಪಣ್ಣನ ಮಗನೇ ಮಾಡಿ ಕೂರ್ಸೋನು ಇದನ್ನು. ಯಾಕಿದೆಲ್ಲ ನಿಮಗೆ ಸಿದ್ದರಾಮಯ್ಯ? ಚೇ ಅನಾವಶ್ಯಕ ಇದೆಲ್ಲ ನಿಮಗೆ. ಏನು ಮೈಸೂರು ಗೌರವ ಎಲ್ಲಿ ಕಳಿಬೇಕು ಅಂತಿದ್ರಿ ನೀವು? ದೇವರಾಜರು ಇದ್ರಪ್ಪ ಇಲ್ಲಿ, ದೇವರಾಜರು ನಾನು ಕುರುಬ್ರವನು, ಬ್ಯಾಕ್ವರ್ಡ್ ಕ್ಲಾಸ್ದವನು ಅಂತಂತೇಳಿ BJP JDSನವರು ನಮಗೆ ಹೊಟ್ಟೆ ಕಿಚ್ಚು. ಯಾರು ಹೊಟ್ಟೆ ಕಿಚ್ಚು ಇಲ್ಲ ರೀ ಇಲ್ಲಿ ಕತೆ. ಅವ್ರು ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾರೆ? ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ? ನೋ, ಸುಮ್ಮನೆ ಯಾಕೆ ಅದೆಲ್ಲ ಮಾತಾಡೋಕ್ಕೆ ಹೋಗ್ತೀರ ನೀವು? ಫಸ್ಟ್ ಸೆಟ್ ರೈಟ್ ಯುವರ್ ಸೆಲ್ಫ್ ಮಿಸ್ಟರ್ ಚೀಫ್ ಮಿನಿಸ್ಟರ್. ಸೆಟ್ ರೈಟ್ ಯುವರ್ ಸೆಲ್ಫ್ ಫಸ್ಟ್. ಯು ಆರ್ ಇನ್ ದ ಟಾಪ್. ಈ ದೇಶದಲ್ಲಿ 2 ಆಫೀಸ್ಗಳು ಭಾಳ ಮುಖ್ಯವಾಗಿರುವಂಥದ್ದು, ಪ್ರೈಮ್ ಮಿನಿಸ್ಟರ್ ಆಫೀಸ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಆಫೀಸ್. ಸುಪ್ರೀಮೋ ಅವೆರಡೂ ಭಾರತದಲ್ಲಿ ಭಾಳ ಬಲಿಷ್ಠವಾದ, ಅತ್ಯಂತ ಎಲ್ಲ ಅಧಿಕಾರವನ್ನು ಹೊಂದಿರ ಸರ್ವಾಧಿಕಾರ, ಸಾರ್ವಭೌಮ ಅದು PMO ಆ್ಯಂಡ್ CMO. ಅದು ಅಂಥ CMO ಸ್ವಾಮಿ ನೀವು. ಚೀಫ್ ಮಿನಿಸ್ಟರ್ ಆಫೀಸ್ ಹೇಗಾಯ್ತು ಇವತ್ತೊಂದು ದಿವಸ? ಯಾವ ನಾಯಿ ನರಿಗಳೆಲ್ಲ ಸೇರ್ಕೊಂಡ್ಬಿಟ್ಟಂಗೆ ಆಗುತ್ತೆ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ. ಐ ಆಮ್ ವೆರಿ ಸಾರಿ ಟು ಸೇ ಆಲ್ ದೀಸ್ ಥಿಂಗ್ಸ್, ಬಿಕಾಸ್ ನಮ್ಗೆ ಹೊಟ್ಟೆ ಉರಿಯಿತ್ರಿ. ನಾವು ಮೈಸೂರಿನವರು, ನಿಮ್ಮ ಸ್ನೇಹಿತರು, ನಿಮ್ಮ ಜೊತೆ ಓದ್ದವರು, ಲಾಗಿರಿ ಮಾಡಿದವರು. ನಾವು ಬುದ್ಧಿವಂತಿಕೆ ಅಲ್ಲೆಲ್ಲ ತೋರ್ಸೋಕೆ ಹೋಗ್ಬೇಡಿ. ಒಂದು ನಿಮಿಷ ಪ್ಲೀಸ್. ಆದ್ದರಿಂದ ನಾನು ಮತ್ತು ತಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, 50-50 ಎನ್ಕ್ವೈರಿ ಆಗಬೇಕು. ಇವತ್ತಿಗೂ ಕೊಡ್ತಾ ಇದ್ದಾರೆ. ಮಹೇಶ್ ಟ್ರಾನ್ಸ್ಫರ್ ಆದ ರಾತ್ರಿನೂ ಕೂಡ ಕೊಟ್ಟಿದ್ದಾನೆ. ದಿನೇಶ್ ಈಗ ಅವನ ಆಫೀಸ್ ಎಲ್ಲಿ ನಡೀತಾ ಇದೆ? ಈಗ ನಟೇಶನ್ನು ದಿನೇಶ ಎಲ್ಲಿ ನಡೆಸ್ತಾವ್ರೆ 3 ಆಫೀಸು? UD ಮಿನಿಸ್ಟ್ನ ಆಂಟಿ ಚೇಂಬರ್ ನಡೀತಾ ಇದೆ ವಿಧಾನಸೌಧದಲ್ಲಿ. ಈಗಲೂ ನಡೀತಾ ಇದೆ. ಇವ್ರು ಟ್ರಾನ್ಸ್ಫರ್ ಆದ್ರೂ ಬಿಟ್ಟಿಲ್ಲ ಅವರು. ಅದು ಒಳಗೆ ಹಾಕಿದ್ರೆ ಇಷ್ಟೊತ್ತಿಗೆ
ಎಲ್ಲ ಈಚೆ ಬರ್ತಾ ಇದ್ವು. ವಾಲ್ಮೀಕಿ ಕೇಸಲ್ಲಿ ಮಾತ್ರ ಎಲ್ಲರೂ ಒಳಗಾಕ್ಬಿಟ್ರು. ಇದಕ್ಕೆ ಇಲ್ಲ ಹಾಕಲಿಲ್ಲ ನೀವು. ಯಾಕೆ ಈ ವ್ಯತ್ಯಾಸ ನಿಮಗೆ? ಹಾಗೆ ನಾಯಕ್ ಸಮಾಜ ಅವ್ರ ಅವಮಾನ ಆದರೂ ಪರವಾಗಿಲ್ವೇ? ಕುರುಬರಿಗೆ ಅವಮಾನ ಆಗಬಾರ್ದು. ಈ ಥರ ತಾರತಮ್ಯಗಳು, ಸ್ವಜನ ಪಕ್ಷಪಾತಗಳು ಒಬ್ಬ ಮುಖ್ಯಮಂತ್ರಿ ಆದ ಯು ಆರ್ ದ ಟಾಪ್ ಮೋಸ್ಟ್ ಆಫೀಸ್, ಯು ಆರ್ ಇನ್ ದ ಟಾಪ್ ಮೋಸ್ಟ್ ಆಫೀಸ್. ಅದನ್ನು ಹಾಳು ಮಾಡ್ಕೋಬೇಡಿ ಸಿದ್ದರಾಮಯ್ಯ. ಹಾಳಾಗೋಗಿದೆ. ಸರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ.